2-3 ಭಾಗಗಳಲ್ಲಿ ನಾವು ನೋಡಿದಂತ ಕೆಲವೊಂದು ವಿಷಯಗಳು ಏನಂತ ಹೇಳಿದ್ರೆ, ದೇಹದ ಆಸೆಗಳು, ಇಲ್ಲಾಂದ್ರೆ ಅದಕ್ಕೆ ಯಾವ ಯಾವ ರೀತಿಯಲ್ಲಿ ದೇಹದಿಂದ ತಪ್ಪಾಗಬಹುದು, ಇಲ್ಲಾಂದ್ರೆ ಯಾವ ರೀತಿಯಲ್ಲಿ ನಮಗಿದಾವು ಅಂದ್ರೆ ಗಲಾತಿಯರು ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ ಶರೀರದ ಭಾವಗಳು. ಅದನ್ನೇ ಒನ್ ಬೈ ನಾವು ನೋಡ್ತಾ ಇರುವಾಗ ನಾವು ಏನ್ ಮಾಡಿದ್ವಿ, ಫಸ್ಟ್ ಜಾರತ್ವ ನೋಡಿದ್ವಿ. ಅದರಿಂದ ನಮಗೆ ಏನೇನು ಕೆಟ್ಟದಾಗುತ್ತೆ, ನಮ್ಮ ದೇಹಕ್ಕೆ ಏನೇನೋ ತೊಂದರೆ ಆಗುತ್ತೆ, ಅದರಿಂದ ಆತ್ಮನು ನಮ್ಮ ಯಾವ ರೀತಿಯಲ್ಲಿ ನಮ್ಮಿಂದ ದೂರ ಆಗುತ್ತೆ. ಎರಡನೇದು ಬಂಡತನ, ಮೂರನೇದು ನಾಚಿಕೆಗೇಡಿತನ, ನಾಲ್ಕನೇದು ವಿಗ್ರಹ ಆರಾಧನೆ. ನಾವು ಕಳೆದ ಭಾಗದಲ್ಲಿ ನಾವು ನೋಡಿ, ಅದು ಕಳೆದ ಭಾಗದಲ್ಲಿ ವಿಗ್ರಹ ಆರಾಧನೆ ನೋಡುವಾಗ ಹಳೆಯ ಒಡಂಬಡಿಕೆಯಲ್ಲಿ ಕೆಲವೊಂದು ವಿಗ್ರಹಕ್ಕೆ ಸಂಬಂಧಪಟ್ಟಿರುವಂತ ಆರಾಧನೆ ಮಾಡುವಂತ ಸಂಬಂಧಪಟ್ಟಂತ ಕೆಲವೊಂದು ವಾಕ್ಯಗಳು ನಾವು ನೋಡಿದ್ವಿ. ಯಾಜಕಾಂಡದಲ್ಲಿ ಸುಳ್ಳು ದೇವರ ಕಡೆಗೆ ತಿರುಗಿಕೊಳ್ಳಬಾರದು ಅಂತ ಹೇಳ್ತಾ ಇರೋದು ವಿಷಯ. ಕೀರ್ತನೆಗಳಲ್ಲಿ 16:4 ಇದರ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗುವ ಇದೆ. ಇದಕ್ಕೆಲ್ಲ ಹೆಚ್ಚಾಗಿ ನಾನು ಕೊನೆಗೆ ಒಂದು ಮಾತು ಹೇಳಿದ್ದೆ, ಆಕ್ಚುಲಿ ವಿಗ್ರಹಕ್ಕೆ ಡೈರೆಕ್ಟ್ ಆಗಿ ನಾವು ನಮಸ್ಕಾರ ಮಾಡೋದು, ನಿವೇದ್ಯ ಮಾಡೋದು, ಇದಕ್ಕೆಲ್ಲ ಹೆಚ್ಚಾಗಿ ಕೆಲವೊಂದು ವಿಷಯಗಳು ಬರುತ್ತೆ. ಅದೆಲ್ಲವನ್ನು ಒಂದು ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ನಾವು ಇಷ್ಟಪಡ್ತೀನೋ, ದೇವರಿಗೆ ಹೆಚ್ಚಿನದಾಗಿ ಯಾವುದನ್ನು ನಾವು ಹಿಂಬಾಲಿಸ್ತೀವಿ, ಅದು ಒಂದು ರೀತಿಯಲ್ಲಿ ವಿಗ್ರಹಾರಾಧನೆ ಆಗುತ್ತೆ. ಆ ತರ ಬರುವಾಗ ಕೆಲವೊಂದು ಭಾವಗಳು ನಾವು ನೋಡಿದ್ವಿ, ಸುಮಾರು ವಿಷಯಗಳು ನಾವು ನೋಡಿದ್ವಿ. ಇವತ್ತಿನ ದಿವಸ 66ನೇ ಭಾಗದಲ್ಲಿ ನಾವು ನೋಡುವ ವಿಷಯ ಏನಂತ ಹೇಳಿದ್ರೆ, ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 16ರಿಂದ 22 ತನಕ ಒಂದ್ಸರಿ ಓದ್ಕೊಳ್ಳೋಣ. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತೀ? ಒಳ್ಳೆಯವನು ಒಬ್ಬನೇ, ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು, ಅವು ಯಾವುವು ಎಂದು ಕೇಳಲು, ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ ಅಂದನು. ಆಮೇನ್. ಆ ಯೌವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆ ಆಗಿರಬಹುದು ಎಂದು ಕೇಳಲು, ಯೇಸು ಅವನು, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯೌವನಸ್ಥನು ಬಹಳ ಆಸ್ತಿ ಉಳ್ಳವನಾದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಈ ವಿಷಯ ನಿಮಗೆಲ್ಲ ಗೊತ್ತಿರೋ, ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಈ ಒಂದು ಪರಬಳಾಗಿ ಹೇಳೋದು ವಿಷಯ ಅಂತ ಹೇಳಿದ್ರೆ, ನಿತ್ಯ ಜೀವ ಮುಖ್ಯವಾಗಿರೋದು ಕಂಟೆಂಟ್ ಅಂತ ಹೇಳಿದ್ರೆ, ಅದು ಪಡೆಯಬೇಕಾದ್ರೆ ಏನ್ ಮಾಡಬೇಕು, ಯಾವ ರೀತಿಯಲ್ಲಿ ಒಳ್ಳೆ ಕಾರ್ಯ ಮಾಡಬೇಕು ಇದೆಲ್ಲ ನಮಗೆಲ್ಲ ತಿಳಿದಿರೋದಂತ ವಿಷಯ. ಆದ್ರೆ ಇಲ್ಲಿ ಎಲ್ಲಾ ದಾರಿಯನ್ನು ಎಲ್ಲದನ್ನು ಸರಿಯಾಗಿದ್ದಾನೆ, ಅವನು ಎಲ್ಲಾ ರೀತಿಯಲ್ಲಿ ಮಾಡಿ ಒಳ್ಳೆ ನಡತೆ ಇರುವಂತ ವ್ಯಕ್ತಿ. ಆದ್ರೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಬೇಕಾಗಿರೋದು ವಿಷಯ ಬರುವಾಗ, ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪ್ರಿಯರೇ, ಇದು ನಮಗೇನು ಹೇಳುವಂತ ವಿಷಯ. ಹೆಚ್ಚಾಗಿ ಯಾವುದ್ರ ಮೇಲೆ ನಮ್ಮ ದೃಷ್ಟಿ ಇದೆ, ಹೆಚ್ಚಾಗಿ ಯಾವುದ್ರ ಮೇಲೆ ನಮಗೆ ಆಸಕ್ತಿ ಇದೆ. ಇಲ್ಲಿ ಇವನಿಗೆ ಆಸ್ತಿ ಇತ್ತು, ಆದ್ರೆ ನಮಗೆ ನಮ್ಮ ಜೀವನದಲ್ಲಿ ದೇವರಕ್ಕಿಂತ ಹೆಚ್ಚಾಗಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು, ನಮ್ಮೆಲ್ಲ ಬಾಯಲ್ಲಿ ಹೇಳೋದು ತುಂಬಾ ಚೆನ್ನಾಗಿರುತ್ತೆ. ಅಯ್ಯೋ ದೇವರು ಬಿಟ್ಟರೆ ನನಗೆ ಬೇರೆ ಏನಿಲ್ಲ, ಎಲ್ಲ ದೇವರು ನಡೆಸ್ತಾ ಇರುತ್ತೆ. ಆದ್ರೆ 24 ಗಂಟೆಯನ್ನು ಅದರಲ್ಲಿ 5 ನಿಮಿಷ ಇಲ್ಲದ್ರೆ 10 ನಿಮಿಷ ದೇವರು ಕೊಟ್ರೆ ಓಕೆ, ರೈಟ್. ಭಾನುವಾರದ ಒಂದು ದಿವಸ ಏನಾದ್ರೂ ಆರಾಧನೆ ಮಾಡ್ಬೇಕಲ್ಲ. ಪ್ರಿಯರೇ, ಇದಲ್ಲ ಆತ್ಮೀಕವಾಗಿ ನಮಗೆ ದೇವರ ಜೊತೆ ಇರೋದ್ರಿಂದ ಆ ಕಮ್ಯುನಿಕೇಶನ್, ಆ ರಿಲೇಷನ್ ಯಾರು ಕಾಪಾಡುತ್ತಾರೆ. ಈಗ ಏನಾಗುತ್ತೆ ಅಂತ ಹೇಳಿ, ಈ ಕೆಲವೊಂದು ಮನೆಯಲ್ಲಿ ತಂದೆ ತಾಯಿಗಳು ಇರ್ತಾರೆ, ಇಲ್ಲಾಂದ್ರೆ ಈಗ ಮಕ್ಕಳದು ಫ್ರೆಂಡ್ಸ್ ಆಗ್ಲಿದ್ರೆ ಯಾರಾದ್ರು ಈ ಗಂಡ ಹೆಂಡತಿ ಯಾರಾದ್ರೂ ಒಬ್ರು ಫ್ರೆಂಡ್ಸ್ ಬೇರೆ ಕಡೆಯಿಂದ ಏನೋ ಇಲ್ಲಾಂದ್ರೆ ಅವ್ರ ರಿಲೇಷನ್ ಬಂದಿದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಚ್ಚಾಗಿರೋದು ಗಮನ ಅವರಿಗೆ ಆ ಯಾರು ಬಂದಿರೋ ಅವ್ರ ಕಡೆಗೆ ಹೋಗ್ಬಿಡುತ್ತೆ. ಅವರಿಗೆ ತಿಂಡಿ ಬೇಕಾ, ಊಟ ಬೇಕಾ, ಏನ್ ಮಾಡ್ಬೇಕಾಗಿರೋದು ಹೆಚ್ಚಾಗಿ ಅವ್ರ ಜೊತೆ ಸಮಯ ಕಾಲ ಕಳೆಯುವಂತ ಸಂದರ್ಭ. ಈಗ ಫಾರ್ ಎಕ್ಸಾಂಪಲ್, ಈಗ ಮಕ್ಕಳು ಮಾಡೋದಾದ್ರೆ ಈ ತಂದೆ ತಾಯಿ ಸ್ವಲ್ಪ ಏಜ್ ಆಗಿರೋ ತಂದೆ ತಾಯಿ ಮನೆಯಲ್ಲಿದ್ರೆ, ತಂದೆ ತಾಯಿ ಕಡೆಗೆ ಗಮನ ಇಲ್ಲ. ಅವ್ರಿಗೆ ಏನ್ ಬೇಕು, ತಿಂಡಿ ಬೇಕಾ, ಊಟ ಬೇಕಾ, ಸಾಧಾರಣ ವಿಚಾರಿಸುವ ವಿಷಯ ಕೂಡ ಮರೆತು ಬಿಡ್ತಾರೆ. ಯಾಕಂದ್ರೆ ಇವರು ಬಂದಿದಾರಲ್ಲ, ಈ ಖುಷಿಯಲ್ಲಿ ಸಂಭ್ರಮದಲ್ಲಿ ಮರೆತು ಹೋಗುತ್ತೆ. ಪ್ರಿಯರೇ, ಪ್ರಾಪಂಚಿಕವಾಗಿರೋದಂಥ ಕಾರ್ಯಗಳು ಇದೇ ರೀತಿಯಲ್ಲಿ
ಹೆಚ್ಚಾಗಿ ನಮ್ ಗಮನ ಇಲ್ಲೇ ನಮ್ಗೆ ಎಲ್ಲಿ ಸಂತೋಷ ಸಿಗುತ್ತೆ, ಯಾರ ಜೊತೆ ಇರುವ ಸಂತೋಷ ಸಿಗುತ್ತೆ, ಅಲ್ಲಿ ಜಾಸ್ತಿ ಇರ್ಲಿಕ್ಕೆ ಯಾವಾಗಲೂ ಇಷ್ಟಪಡ್ತಾ ಇರ್ತೀವಿ. ಇಲ್ಲಿ ನೋಡಿ, ಇವನು ಕೊನೆಗಾಗಿ ಬಹಳ ಆಸಕ್ತಿ ಉಳ್ಳವನಾಗಿದ್ದರಿಂದ ಈ ಮಾತನ್ನು ಹೇಳಿ ದುಃಖದಿಂದ ಹೊರಟು ಹೋಗಿದನು. ಬಹಳ ಆಸಕ್ತಿ, ಆಸಕ್ತಿ ಅಲ್ಲ, ಆಸ್ತಿ, ಬಹಳ ಆಸ್ತಿ. ಇವನಿಗೆ ಆಕ್ಚುಲಿ ಬಹಳ ಆಸಕ್ತಿ ಇತ್ತು. ಏನು, ದೇವ್ರ ವಿಷಯದಲ್ಲಿ ಬಹಳ ಆಸಕ್ತಿ ಇವನಿತ್ತು. ಅದಕ್ಕೋಸ್ಕರ ದೇವರ ಹತ್ರ ಕೇಳಿ ಎಲ್ಲವನ್ನು ತಿಳ್ಕೊಂಡ ಆದ ಮೇಲೆ ನಿನಗಿರೋದೆಲ್ಲ ಮಾರಿ ಬಡವರಿಗೆ ಕೊಡಿ ಅಂತ ಹೇಳುವಾಗ, ಪ್ರಿಯರೇ, ಇವತ್ತು ನಮಗೆ ಹೇಳುವಂತ ಸಂಗತಿಯನ್ನು ಅದೇನೆ. ನೀವು ಬೇರೆದಕ್ಕೆ ಎಲ್ಲದಕ್ಕೂ ಸಮಯ ಕೊಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ದೇವರಿಗಿಂತ ಹೆಚ್ಚಾಗಿ ನಮ್ಮ ಸಮಯವನ್ನು ಯಾರು ತೆಗೀತಾರೋ, ಯಾವ ಕೆಲಸ ತೆಗಿತಾರೋ, ಏನ್ ಮಾಡ್ತಾ ಇದ್ದಾರೋ ಅದನ್ನೇ ಪವಿತ್ರಾತ್ಮನ ಕೃಪಾವರಿಂದ ತಿಳಿದವರಾಗಿ ಆ ದೇವರ ಕಡೆಗೆ ತಿರುಗಬೇಕು ಅಂತ ಸಾರಾಂಶ. ಇಲ್ಲಿ ನೋಡಿ, ಅವನು ಬಹಳ ಆಸ್ತಿ ಇರೋದ್ರಿಂದ ಇಷ್ಟೆಲ್ಲ ಆಸ್ತಿ ಬಿಟ್ಟು ನಾನು ಹೆಂಗೆ ಅಷ್ಟು ಇದರಲ್ಲಿ ಮಾಡ್ಲಿಕ್ಕೆ ನನ್ನ ಕೈಯಲ್ಲ. ಯಾಕಂದ್ರೆ ಅವನು ಆಸೆಗಳು ಎಲ್ಲದನ್ನು ಆಸ್ತಿ ಮೇಲೆ ಇತ್ತು. ಪ್ರಿಯರೇ, ಇನ್ನೊಂದು, ಈ ಆಸ್ತಿ ಮೇಲೆ ಇರೋದು ನಾನು ಆಗಲೇ ಹೇಳಿದೆ ಅಲ್ಲ, ಇದೇ ತರ ಪ್ರತಿಯೊಂದು ಇವನ ಆಸ್ತಿ ಮೇಲೆ ಇತ್ತು. ಇದು ಒಂದು ರೀತಿಯಲ್ಲಿನೇ ವಿಗ್ರಹಾರಾಧನೆಗೆ ಅವನ ಆಸ್ತಿ. ಅವನ ವಿಗ್ರಹಾರಾಧನೆ ಅಂತ ಹೇಳುವಾಗ ಅವನ ವಿಗ್ರಹಕ್ಕೆ ಏನು ನೈವೇದ್ಯ ಮಾಡ್ತಾ ಇರೋದು, ಪೂಜೆ ಮಾಡ್ತಾ ಇರ್ಲಿಲ್ಲ. ಆದ್ರೆ ಆಸ್ತಿಯನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರೋದ್ರಿಂದ ಈ ವಿಗ್ರಹಾರಾಧನೆ ಅಂತ ಪಾಪಕ್ಕೆ ಇವನು ಒಳಗಾಗಿದ್ದಾನೆ. ಪ್ರಕಟಣೆ 9ನೇ ಅಧ್ಯಾಯ 20ನೇ ವಾಕ್ಯ. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಥ್ಯಾಂಕ್ ಯು. ಇಲ್ಲಿ ನೋಡುವಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ಉಪದ್ರವಗಳಿಂದ ಸಾಯದ ಉಳಿದ ಜನರು. ಪ್ರಿಯರು, ಇಬ್ರು ಯಾರು? 2000 ವರ್ಷ ಹಿಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಂದು ದೇವರ ವಾಕ್ಯವನ್ನು ನಮಗೆ ಕೊಟ್ಟು, ಪವಿತ್ರಾತ್ಮನ ನಮಗೆ ಕೊಟ್ಬಿಟ್ಟು, ಎಲ್ಲಾ ರೀತಿಯಲ್ಲಿ ನಮ್ಮನ್ನ ಕಾದು ಕಾಪಾಡಿ ಇನ್ನು ಸಾಯದಲ್ಲೇ ನಾವು ಬದುಕಿದ್ವಿ. ಜೀವನದಲ್ಲಿ ಎಷ್ಟೋ ಘಟನೆಗಳಾಗಿರುತ್ತೆ, ಎಷ್ಟೋ ಕಾಯಿಲೆಗಳು ಬಂದಿರುತ್ತೆ, ರೋಗಗಳು, ದುಃಖಗಳು, ಸಂಕಟಗಳು ಅನೇಕ ವಿಧವಾಗಿ ಬಂದಿರುತ್ತೆ. ಆದ್ರೆ ಇನ್ನು ನಾವು ಸಾಯಲಿಲ್ಲ, ಬದುಕಿದ್ವಿ. ಹೀಗೆ ಇದರನ್ನೆಲ್ಲ ನಮ್ಮನ್ನ ಕಾಪಾಡಿ ಇಲ್ಲಿ ತಂಗ ನಮ್ಮನ್ನ ಕಾದು ಕಾಪಾಡಿ ಇವತ್ತು ಆಯುಸ್ಸು, ಆರೋಗ್ಯ, ಸಮಾಧಾನ ಕೊಟ್ಟು ಈ ದೇವರ ವಾಕ್ಯದ ಮುಂದೆ ನಾವು ಕೂತಿರುವಾಗ ನಮ್ಮ ಚಿಂತೆಗಳು, ಆಲೋಚನೆಗಳು ಹೆಂಗಿರ್ಬೇಕು ಹೇಳಿ? ನಮಗೆ ತಿದ್ಕೊಬೇಕಾಗಿರೋದೊಂದು ಮನಸ್ಸಿರಬೇಕು, ಪಶ್ಚಾತ್ತಾಪದ ಮನಸ್ಸಿರಬೇಕು. ನಾವಿಲ್ಲಿ ಕೂತಿರೋದು ನಮ್ಮ ಯೋಗ್ಯತೆಯಿಂದಲ್ಲ, ದೇವರ ಕರುಣೆ ಕೃಪೆಯಿಂದ ಕೂತಿರೋದು. ಈ ಭಾವನೆ ನಮ್ಮ ಮನಸ್ಸಲ್ಲಿ ಇರಬೇಕು ಅಲ್ವಾ? ಇಲ್ಲಿ ನೋಡಿ, ಆ ಉಪದ್ರವಗಳಿಂದೆಲ್ಲ ಸಾಯದೆ ಉಳಿದ ಜನರು ಏನ್ ಮಾಡಿದ್ರು? ಅವರಿಗೆ ಯಾರಿಗೇನು ಆ ದೇವ್ರದೆಷ್ಟೋ ಅದ್ಭುತ ಕಾರ್ಯಗಳು ನೋಡಿದ್ರು ಕೂಡ ಅದೆಲ್ಲ ಬಿಟ್ಬಿಟ್ರು, ಪ್ರಾಪಂಚಿಕವಾಗಿರೋ ಕಡೆ ಬಂದ್ರು. ಅವರು ಏನ್ ಮಾಡಿ, ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ಅವರು ತಿರುಗಲಿಲ್ಲ. ಅಂದ್ರೆ ಇಲ್ಲಿ ತಾವೇ ಮಾಡಿಕೊಂಡ ವಿಗ್ರಹಗಳು ಅಂತ ಹೇಳುವಾಗ ನಮ್ದಾಗಿರೋದು ನಾವು ಸ್ವಲ್ಪ ಪರವಾಗಿಲ್ಲ, ಈಗ ಸಾಯದಲ್ಲಿ ನಾವು ಇದ್ರಿಂದ ಯಾರಿಂದ ಅಲ್ಲ, ನನ್ನ ತಾಕತ್ತಿಂದ, ನನ್ನ ಚಿಂತೆಯಿಂದ, ನನ್ನ ಎಬಿಲಿಟಿಯಿಂದ ನಾನು ಇವತ್ತು ಸಾಯದಲ್ಲಿ ಇರ್ದೇನೆ. ನನಗೆ ಯಾವುದು ಕಾಯಿಲೆ ಇಲ್ಲದಿದ್ರೆ ಅದು ನನ್ನ ತಾಕತ್ತಿಂದ, ನನ್ನ ಎಬಿಲಿಟಿ. ನನಗೆ ಆಸ್ತಿ ಇದ್ರೆ ಅದು ನನ್ನ ಎಬಿಲಿಟಿ, ನನ್ನ ತಾಕತ್ತು. ಈ ಅಹಂಕಾರದಿಂದ ಏನ್ ಮಾಡಿದ್ದಾರೆ? ಬಿಟ್ಟು ಅವರು ಈ ರೀತಿಯಲ್ಲಿ ಆಲೋಚನೆ ಬಿಟ್ಟು ಪಶ್ಚಾತ್ತಾಪ ಮನಸ್ಸು ಕಡೆಗೆ, ದೇವರ ಕಡೆಗೆ ತಿರುಗಲಿಲ್ಲ. ಅವತ್ತದು ವಿಗ್ರಹಗಳಾದ್ರೆ ಇವತ್ತು ನಮ್ಮ ಮನಸ್ಥಿತಿಗಳು ಈ ವಿಗ್ರಹಗಳಾಗಿದೆ. ನಮ್ಮ ಜೀವನದಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ಚಿಂತೆಗಳು. ನೋಡಿಲ್ಲಿ, ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೆ ಮುಂದಾದವುಗಳಿಂದ ಮಾಡಲ್ಪಟ್ಟು, ಇಲ್ಲಿ 3 ವಿಷಯ ಹೇಳ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಬೇಕಾಗಿರೋದು ವಿಷಯ, 3 ವಿಷಯ ಇಲ್ಲಿ ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವಂತ ವಿಗ್ರಹಗಳು. ಇದು ಯಾರು ಮಾಡ್ತಾರ ಗೊತ್ತಾ?
ದೇವರ ಎಲ್ಲಾ ಅದ್ಭುತ ಕಾರ್ಯಗಳನ್ನು, ದೇವರ ಕೋಪವನ್ನು, ದೇವರು ರಕ್ಷಿಸೋದನ್ನು, ದೇವರು ಮರುಭೂಮಿಯಲ್ಲಿ ಮನ್ನಾ ಕೊಟ್ಟಿರೋದು ಎಲ್ಲ ಅದ್ಭುತ ಕಾರ್ಯಗಳು, ಆ ದೀಪಸ್ತಂಭ, ಅಗ್ನಿಸ್ತಂಭ ಎಲ್ಲವನ್ನು ನೋಡಿರದಂತ ಜನಾಂಗ. ಪ್ರೇರೆ, ಇವತ್ತು ನಮಗೆ ನಾವು ಪ್ರಶ್ನೆ ಮಾಡಬೇಕು, ನಮ್ಮ ಮನಸ್ಥಿತಿ. ನನ್ನ ತಾಕತ್ತಿಂದ, ನನ್ನ ಶಕ್ತಿಯಿಂದ, ನನ್ನ ಶಕ್ತಿಯಲ್ಲಿ ಮಾತ್ರ ನಾನು ಡಿಪೆಂಡ್ ಆಗಿ, ನನಗೆ ಬೇರೆ ಯಾರಿಂದನೂ ಅಲ್ಲ, ಏನೋ ಒಂದು ಲೆಕ್ಕಕ್ಕೆ ದೇವರು ಇದ್ದಾರೆ, ರೈಟ್. ಆದ್ರೆ ನನ್ನ ಬುದ್ಧಿಶಕ್ತಿಯಿಂದ ನಾವು ಯೋಜನೆ ಮಾಡಿದ್ದಕ್ಕೆ ನಾವು ಯಾವತ್ತಾದ್ರೂ ಆ ಥರ ಯೋಜನೆ ಮಾಡೋದಾದ್ರೆ ನಿಜವಾಗಲೂ ನಾವು ವಿಗ್ರಹಕ್ಕೆ, ಆ ಪಾಪಕ್ಕೆ, ವಿಗ್ರಹ ಆರಾಧನೆಯಿಂದ ಪಾಪಕ್ಕೆ ಒಳಪಟ್ಟವರು. ಇಲ್ಲಿ ನಮಗೆ ಏನ್ ಬರಬೇಕು ಹೇಳಿ? ಇಲ್ಲಿ ತಮ್ಮ ನಮ್ಮನ್ನ ಕಾದು ಕಾಪಾಡಿ ರಕ್ಷಿಸಿ ಸಮಾಧಾನ ಸಂತೋಷವನ್ನು ಆಯಿಸಿಕೊಟ್ಟು ಏನಾಗಿದೆ, ಇನ್ನು ಸಾಯದಲ್ಲ ನಾವು ಇಲ್ಲಿ ಉಳಿದಿದ್ವಿ. ಆ ಉಳಿದಿರುವಾಗ ನಾವೇನ್ ಮಾಡ್ಬೇಕು ಹೇಳಿ? ನಮ್ಮ ಚಿಂತಗಳು, ನಮ್ಮ ಆಲೋಚನೆಗಳು, ನಮ್ಮ ಚಟ್ಟಗಳು. ಕೆಲವರು ಇರ್ತಾರೆ, ಈ ಡ್ರಗ್ಸ್ ಅಡಿಕ್ಟ್ ಆಗಿರೋರು, ಅದು ಡ್ರಿಂಕ್ಸ್ ಮಾಡೋರು, ಅದೇ ರೀತಿಯಲ್ಲಿ ಹಲವಾರು ಚಟ್ಟಗಳಿರೋರು. ಈ ಚಟ್ಟಗಳಂತ ನಾನು ಸ್ಪೆಷಲ್ ಆಗಿ ಹೇಳ್ತಾ ಇಲ್ಲ. ಯಾರಿಗಾದ್ರೂ ಒಬ್ಬರಿಗೆ ಅವ್ರ ದೇವರಿಕಿಂತ, ಅವ್ರ ಕುಟುಂಬದವರಿಗಿಂತ ದೇವರಿಗೆ ಹೆಚ್ಚಾಗಿ ಇನ್ನು ಯಾವುದೋ ಒಂದು ಚಟ್ಟಗಳು ಅವ್ರ ಜೊತೆ ಇದ್ರೆ, ಅದು ಯಾರಿಗೆ ಗೊತ್ತಿಲ್ಲ ಅಂತ ಅವ್ರು ಅನ್ಕೊಂಡಿದ್ರು ಕೂಡ ದೇವರಿಗೆ ಗೊತ್ತಾಗುತ್ತೆ. ಎಷ್ಟೋ ವಿಷಯಗಳು ನಾವು ಮನಸ್ಸಲ್ಲಿ ಮುಚ್ಚಿರ್ತೀವಿ, ನಾವು ತಿತ್ಕೊಳ್ಳಲ್ಲ ಅಂತ ಅನ್ಕೊಂಡಿರ್ತೀವಿ. ಈ ಪೌಲೋನ ವಿಷಯದಲ್ಲಿ ನಿಮಗೆ ಎಲ್ಲರಿಗೇನು ಗೊತ್ತು, ಪೌಲೋನು ಎಲ್ಲರನ್ನ ಸಾಯಿಸಲಿಕ್ಕೋಸ್ಕರ ಪರ್ಮಿಷನ್ ತಗೊಳ್ಳಿಕ್ಕೆ, ರಾಮನ್ ಎಂಪೈರಿಂದ ಪರ್ಮಿಷನ್ ತಗೊಳ್ಳಿಕ್ಕೆ ಹೋಗುವಾಗ ಏನಾಗಿದೆ, ದೇವರಿಂದ ಒದ್ದೆ ಬಿದ್ದಿರೋದು. ಪ್ರಿಯರೇ, ಇಲ್ಲಿ ಸೇರಿ ಬಂದಿರೋದು ಎಲ್ಲವರನ್ನು ಕೇಳಿಸ್ಕೊಳ್ಳುವಂತ ಎಲ್ಲವರನ್ನು ದೇವರ ಶಕ್ತಿಯನ್ನ ತಿಳಿದಿರದ ವ್ಯಕ್ತಿ. ಅಲ್ಲಿ ಪೌಲನಿಗೆ ಈ ವಿಷಯ ತಿಳಿದಿರಲಿಲ್ಲ, ಅವನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಲಿಲ್ಲ. ಆದ್ರೆ ದೇವರ ಕಡೆಯಿಂದ ಒಂದು ಒದ್ದೆ ಬಿದ್ದಾದ್ಮೇಲೆ, ಆ ಪ್ರಭಾವವನ್ನು ದರ್ಶನ ಮಾಡಾದ್ಮೇಲೆ ಏನಾಗಿದೆ ಹೇಳಿ? 3 ದಿವಸ ಅವನಿಗೆ ಕಣ್ಣು ಕಾಣಲಿಲ್ಲ. ನನ್ನನ್ನೇ ಕೇಳಿಸ್ಕೊಳ್ಳುವಂತ ನನ್ನ ಪ್ರಿಯ ಜನರೇ, ಹಿಂದಿನ ಕಾಲದಲ್ಲಿ ನಾವು ಏನ್ ಅವಸ್ಥೆ ಇರ್ಬೋದು, ಹೆಂಗಿರ್ಬೋದು, ಯಾರಾಗಿರ್ಬೋದು, ಕಳೆದ ದಿವಸಗಳಲ್ಲಿ ನಾವು ಏನ್ ಪಾಪ ಮಾಡಿರ್ಬೋದು, ಇಲ್ಲಿ ಈ ಸಮಯದಲ್ಲಿ ನಮ್ಮ ಹೃದಯದಲ್ಲಿ ಬರಬೇಕಾಗಿರೋದು ಆರಾಧನೆ. ಈ ರೀತಿಯಲ್ಲಿ ಯಾವುದಾದ್ರೂ ಚಿಂತೆಗಳು, ಯಾವುದಾದ್ರೂ ಕೆಟ್ಟತನ, ಯಾವುದಾದ್ರೂ ಕೆಟ್ಟ ಆಲೋಚನೆಗಳು, ಬೇರೆಯವರಿಗೆ ಕೆಟ್ಟದನ್ನ ಬಯಸೋದು, ಇಲ್ಲದ್ರೆ ನಮ್ಮ ಸುಖಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಲಿಕ್ಕೆ ಸಿದ್ಧವಾಗಿರೋದಂತ ಒಂದು ಸೈತಾನನ ಮನಸ್ಸು ನಮ್ಮ ಹೃದಯದೊಳಗೆ ಎಲ್ಲಾದ್ರೂ ಇದ್ರೆ ಖಂಡಿತ ಒಂದು ದಿವಸ ಅಲ್ಲಾದ್ರೂ ಒಂದು ದಿವಸ ಓದೇ ಬೀಳುತ್ತೆ, ಖಂಡಿತ. ಯಾಕೆಂದ್ರೆ ಈ ಹೃದಯದಲ್ಲಿ ಪವಿತ್ರಾತ್ಮನಿಗೆ ಮಾತ್ರ ಸ್ಥಾನವಿರೋದ್ರಿಂದ. ಈಗ ನಿನ್ನೆ ಮೊನ್ನೆ ಯಾರೋ ಮಾತಾಡಿದ್ರೆ, ಈಗ ನಮ್ಮ ಮಲಯಾಳದಲ್ಲಿ ಒಂದು ಮಾತಾಡ, ತಾನ್ ಪಾದಿ ದೇವಂ ಪಾದಿ ಅಂದ್ರೆ ನಾವು ಅರ್ಧ ಕೆಲಸ ಮಾಡ್ಬೇಕು, ದೇವರು ಬಾಕಿ ಇರೋದು ಅರ್ಧ ಕೆಲಸ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇವರು 50% ಮಾಡ್ಲಿ, ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ದೇವರ ಕಡೆಯಿಂದ ಅನುಗ್ರಹ, ಸಮಾಧಾನ, ಸಂತೋಷ ಎಲ್ಲವನ್ನೂ ನನಗೆ ಸಿಕ್ಕಲಿ, ಆಮೇಲೆ ನಾನು ದೇವರ ಕಡೆ ತಿರುಗಿ ಹೋಗ್ಬೇಕೋ ಬೇಡವೋ ಅಂತ ಯೋಜನೆ ಮಾಡೋಣ ಅಂತ. ಪ್ರಿಯರೇ, ಎಷ್ಟು ಕೀಳು ಮಟ್ಟಿಗಿರೋದಂತ ಈ ಯೋಜನೆ ಹೇಳಿಯೋದು. ನಾವು ಯಾವಾಗಲೂ ಸಾಯಬೇಕಾಗಿರೋರು, ಇಲ್ಲದ ಯಾವುದೋ ಕಾಯಿಲೆ ಬಂದ್ಬಿಟ್ಟು ಬೆಡ್ ರನ್ ಆಗ್ಬೇಕಾಗಿರೋರು, ಎಷ್ಟೋ ವರ್ಷ ಬೆಡ್ಡಲ್ಲಿನೇ ಎಲ್ಲವನ್ನು ಮಾಡಬೇಕಾಗಿರೋರು, ಅಂತ ವ್ಯಕ್ತಿಗಳಾಗಿರುವಂತ ನಮ್ಮನ್ನೇ ಇವತ್ತು ನಮ್ಮ ಯೋಗ್ಯದಲ್ಲಿ ನಾವು ಬದುಕ್ತಾ ಇರೋದು. ಕೆಲವೊಂದು ಮನೆಯಲ್ಲಿ ಈ ಕೆಲವೊಂದು ಯಜಮಾನರು ಇರ್ತಾರೆ, ಮನೆ ಜವಾಬ್ದಾರಿ ಆಗಲಿ, ಮನೆ ರೆಸ್ಪಾನ್ಸಿಬಿಲಿಟಿ ಆಗಲಿ, ಮಕ್ಕಳದ ವಿಷಯ ಆಗಲಿ ಯಾವುದೂ ಇಲ್ಲ. ಅದ್ರ ಸಭೆಗಳಲ್ಲಿ ಎಷ್ಟು ಚೆನ್ನಾಗಿರ್ತಾರೆ ಅಂತ ಹೇಳಿದ್ರೆ, ಅಷ್ಟು ಸುಂದರವಾಗಿ ಎಲ್ಲರ ಹತ್ರ ನಗಾಡಿ ಎಲ್ಲಾದ್ರೂ ಇದು ಮಾಡ್ಕೊಂಡು ಆ ಪ್ರೈಸ್ತಲೋಡೆಲ್ಲ ಒಂದ್ಸರಿ ಕೇಳಿಸ್ಕೊಬೇಕು. ನಮ್ಮ ಹೃದಯವನ್ನೇ ಒಂಥರ ಇದಾಗ್ಬಿಡುತ್ತೆ. ಅಷ್ಟು ಚಂದವಾಗಿ ಪ್ರೈಸ್ತಲೋಡೆಲ್ಲ ಹೇಳಿ ಶೇಕ್ ಹ್ಯಾಂಡ್ ಮಾಡ್ತಾರೆ. ಆದ್ರೆ ಹೃದಯ ಇದೆಯಲ್ಲ, ತನ್ನ ಜೀವನ ಬಗ್ಗೆ, ಇಲ್ಲಿ ತನಕ ಜೀವನ ಬಗ್ಗೆ, ಇಲ್ಲಿ ತನಕ ದೇವ್ರು ಕೊಟ್ಟಂತ ಆಯುಸ್ಸು ಬಗ್ಗೆ, ಇಲ್ಲಿ ತನಕ ದೇವ್ರು ಕೊಟ್ಟಂತ ಸೌಭಾಗ್ಯದ ಬಗ್ಗೆ, ಇಲ್ಲಿ ತನಕ ದೇವ್ರು ಕೊಟ್ಟಂತ ಮಕ್ಕಳ ಬಗ್ಗೆ, ಕುಟುಂಬ ಬಗ್ಗೆ ಒಂದು ಸೆಕೆಂಡ್ ಯೋಜನೆ ಮಾಡೋದಲ್ಲೇ ಬದುಕುವಂತ ಎಷ್ಟೋ ಜನರು. ನೀವೆಲ್ಲರೂ ಹಂಗೆ ಇದ್ದಾರೆ ಅಂತಲ್ಲ ನಾನು ಹೇಳ್ತಾ ಇರೋದು. ಆ ಥರ ಏನಾದ್ರೂ ಒಂದು ಸಣ್ಣ ಆಲೋಚನೆಗಳು ಕೂಡ ನಮ್ಮ ಇದ್ರೆ, ನಮ್ಮ ಜವಾಬ್ದಾರಿ ಮರೆತು ಬಿಟ್ಟು ನಾವು ಜೀವಿಸ್ತಾ ಇರೋದು ಓದೇ ಬೀಳುತ್ತೆ. ಒಂದಲ್ಲಾದ್ರೂ ಒಂದು ದೇವ್ರ ಮನಸ್ಸು ಒಂದು ಸೆಕೆಂಡ್ ಆಚೆ ಈಚೆ ಆದ್ರೆ, ಕೆಲವರಿಗೆ ಒಂದು ಧೈರ್ಯ ಇದೆ ಏನ್ ಗೊತ್ತಾ, ಇಲ್ಲಿ ತನಕ ನನಗೆ ಏನು ಆಗಲಿಲ್ಲ, ನನಗೆ ಎಂತ ಮಾಡಲಿಲ್ಲ, ಇವರೆಲ್ಲ ಕೇಳ್ತಾರೆ, ಆದ್ರೆ ಅದೆಲ್ಲ ಆಗದಲ್ಲಿ ಇರೋದು ಕೆಲಸ ಅಂತ ಅಪನಂಬಿಕೆ. ಅದು ಈ ರಾತ್ರಿಯಲ್ಲಿರ್ಬೋದು.
ಈ ಸಮಯದಲ್ಲಿ ಇರ್ಬೋದು ನಮ್ಮ ಮನಸ್ಸಲ್ಲಿ ಈ ತರ ಯಾವ್ದಾದ್ರು ಒಂದು ಚಟ್ಟಗಳಾಗಲಿ ಆಲೋಚನೆಗಳಾಗಲಿ ನಮ್ಮ ಜವಾಬ್ದಾರಿ ನಾವು ನಿಜವಾಗ್ಲೂ ವಹಿಸ್ಕೊಂಡಿಲ್ಲ ಅಂದ್ರೆ ಅದು ಒಂದು ರೀತಿಯಲ್ಲಿ ವಿಗ್ರಹ ಆರಾಧನೆನೆ. ನಾನು ಮಾಡ್ಬೇಕಾಗಿರೋ ಕೆಲಸ ನಾನು ಮಾಡ್ತಾ ಇಲ್ಲ ಅಂತ ಬಂದ್ರು ಅದು ದೇವರ ಮುಂದೆ ಪಾಪ. ಇಲ್ಲಿ ನೋಡಿ, ಆ ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ, ಪ್ರಿಯರೇ ಇಂಥ ಜನಗಳು ಜೀವಿಸ್ತಾ ಇರೋದು ಹಿಂಗೇನೆ. ಕೇಳಿಸ್ಕೊಳ್ದಕ್ಕೆ ಕಿವಿ ಇದ್ರೂ ಅವ್ರು ಕೇಳಿಸ್ಕೊಳ್ಳ ಯಾರ್ದು ಮಾತನ್ನು. ಅವರು ನೋಡ್ಲಿಕ್ಕೆ ಕಣ್ಣಿದ್ರೂ ಒಂದು ದೇವರ ವಾಕ್ಯ ಒಂದ್ಸರಿ ತೆಗೆದು ಓದಲಿಕ್ಕೆ ಅವ್ರಿಗೆ ಕಣ್ಣಿರಲ್ಲ. ಅದೇ ರೀತಿಯಲ್ಲಿ ಎಷ್ಟೋ ಕಾರ್ಯಗಳು ಅವ್ರು ಮಾಡ್ಲಿಕ್ಕೆ ಇದ್ರೂ ಕೂಡ ಅದು ಯಾವುದನ್ನು ನನ್ನ ಕೈಯಲ್ಲೇ ಆಗಲ್ಲ. ನಡೆಯಲಾರದೆ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಮೂವ್ ಆಗೋದಲ್ಲೇ ಇರೋದಂತ ಹೇಳುವಾಗ ಅದೇ ರೀತಿಯಲ್ಲಿ ವಿಗ್ರಹಗಳಾಗಿ ಕೂತಿರೋಂಥ ಮನುಷ್ಯರಿದ್ದಾರೆ ನೋಡಿ. ದೇವರ ಮಕ್ಕಳಂತ ಹೇಳಲಿಕ್ಕೆ ಇಲ್ಲಾದ್ರೆ ಕ್ರಿಶ್ಚಿಯನ್ಸ್ ಅಂತ ಹೆಸರು ಎಷ್ಟು ಚಂದವಾಗಿರೋ ಹೆಸರುಗಳು ಇಡ್ತಾರಲ್ಲ, ಆದ್ರೆ ನಮ್ಮ ಹೃದಯವು ಎಷ್ಟು ಇದಾಗಿ ತುಂಬಿದೆ ಅಂತ ನಾವು ನೋಡ್ಬೇಕು. ದೇವರ ವಾಕ್ಯ ಅಂತ ಹೇಳುವಾಗ, ಪವಿತ್ರಾತ್ಮನ ಕೃಪಾವರ ಅಂತ ಹೇಳುವಾಗ, ಹೀಗೆ ಮುಂಚಿನ ಕಾಲದಲ್ಲಿ ಅಲ್ಲ, ನಮ್ಮ ಚಿಕ್ಕ ವಯಸ್ಸಲ್ಲಿ ಅನ್ಸುತ್ತೆ, ಈಗ ಈ ಒಂಥರ ಅಮೆರಿಕದಿಂದ ನಮಗೆ ಎಲ್ಲ ದೇಶಕ್ಕೆ ಇಂಡಿಯಾಗೆಲ್ಲ ಸುಮಾರು ಈ ಉಪ್ಪಿಟ್ಟು ಜೋಳದ ಪೌಡ್ರು ಆಮೇಲೆ ಗೋಧಿ ನುಚ್ಚಿಂದ ಇದೆಲ್ಲ ಕಳಿಸ್ತಾ ಇದ್ದ ಮಧ್ಯಾಹ್ನ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಉಪ್ಪಿಟ್ಟು ಕೊಡ್ಲಿಕ್ಕೆ, ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಎಲ್ಲ ಕಡೆ ಅವ್ನು ಏನಂತ ಹೇಳೋದಂತ ಹೇಳಿದ್ರೆ, ಅವನು ಮನೆಯಿಂದ ಪಾತ್ರ ತರಲಿಕ್ಕೆ ಹೇಳ್ತಾರೆ. ಅಲ್ಲಿ ಪಾತ್ರ ಯಾರಿಗೇನು ಇಲ್ಲ, ಮನೆಯಿಂದ ಎಲ್ಲರೂ ಮನೆಯಿಂದ ಒಂದೊಂದು ಪಾತ್ರ ತರಬೇಕು, ಅದು ಹಿಂಗೆ ಹಿಡ್ಕೊಂಡು ಅದೇ ರೀತಿಯಲ್ಲಿ ಹಿಡ್ಕೊಂಡು ಮನೆಗೆ ಹೋಗ್ಬೇಕು. ಅದರಲ್ಲಿ ಸ್ಟೀಲಿಂದ ಪಾತ್ರ ಇರುತ್ತೆ, ಅಲ್ಯೂಮಿನಿಯಂದು ಪಾತ್ರ ಇರುತ್ತೆ. ಹಳೇ ಕಾಲದಲ್ಲಿ ಈ ಚೈನಾಕ್ಲೆ ಒಂದು ಕಬ್ಬಣದ ಮೇಲೆ ಇದು ಮಾಡ್ಕೊಂಡು ಚೈನಾಕ್ಲೆ ಅಂತಾರೆ, ಬಿಳಿ ಬಿಳಿಯಾಗಿ ಡಿಸೈನ್ ಆಗಿ ಇರುತ್ತೆ. ಅದು ಕೆಳಗೆ ಬಿದ್ದರೆ ಅಲ್ಲಿರೋದು ಚೈನಾಕ್ಲೆ ಹೊಡೆದೋಗುತ್ತೆ. ಆ ರೀತಿಯಲ್ಲಿ ಇರೋದು ಪಾತ್ರಗಳು ಇತ್ತು. ಪ್ರಿಯರೇ, ಇದು ಯಾವ ತರದಲ್ಲಿ ಇರೋದು ಪಾತ್ರ ಅನ್ನೋದು ದೇವರ ವಾಕ್ಯದ ಮುಂದೆ, ದೇವರ ಪವಿತ್ರಾತ್ಮನ ಕೃಪಾವರದ ಮುಂದೆ ಹೆಂಗೆ ಆಗುತ್ತೆ ಅಂತ ಹೇಳಿದ್ರೆ, ಪಾತ್ರ ಯಾವ್ದು ಆ ಪಾತ್ರ ಒಳಗಡೆ ಈ ಊಟ ಹಾಕ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇರೋದು ಕ್ಲೆನ್ಲಿನೆಸ್ ಇದೆಯಲ್ಲ, ನೀಟ್ನೆಸ್, ಶುದ್ಧತೆ ಅಂತ ಇರೋದಿಯಲ್ಲ, ಅದು ಯಾರ ಹೃದಯದಲ್ಲಿ ಇರುತ್ತೋ ಆ ಹೃದಯದಲ್ಲಿನೇ ಈ ದೇವರ ವಾಕ್ಯವಂತ ಆ ವಿಶಿಷ್ಟವಾಗಿರೋದು ಭೋಜನ. ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯದ ಬಗ್ಗೆ ನಾವು ಕಲಿತಾ ಇರೋದು. ಈ ಪವಿತ್ರಾತ್ಮ ಕೂಡ ದೇವರ ವಾಕ್ಯ ಸಿಕ್ಬೇಕು ಅಂತ ಹೇಳಿದ್ರೆ ಶುದ್ಧವಾಗಿರೋದು ಪಾತ್ರ. ನೀವು ಹೇಳಿ, ಯಾರಾದ್ರೂ ತೊಳೆದಲ್ಲಿದ್ದ ಪಾತ್ರ ತಗೊಂಡೋಗಿ ಅದರಲ್ಲಿ ಊಟ ಹಾಕಿದ್ರೆ ಎಷ್ಟು ಚೆನ್ನಾಗಿರೋದು ಊಟ, ಅದನ್ನು ತಿನ್ಲಿಕ್ಕೆ ಆಗುತ್ತೆ? ಅದು ನಮ್ಮನ್ನು ನಾವು ಪರಿಶೋಧನೆ ಮಾಡಬೇಕು. ಒಳ್ಳೆ ಭಕ್ಷಣ ಅಂತ ಹೇಳಿ, ಒಳ್ಳೆ ಇದಂತ ಹೇಳಿ ನಾವು ತಿಂತಾ ಇದ್ದೀನಿ, ನಾವು ತಗೊಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ಆದ್ರೆ ಎಲ್ಲಿ ಹೋಗಿ ಬೀಳ್ತಾ ಇದೆ ಗಲೀಜಾಗಿರೋದೊಂದು ಪಾತ್ರ ತರ ಇರೋ ಹೃದಯದಲ್ಲಿನ, ಇಲ್ಲ ದೇವರಿಗೆ ಒಪ್ಪಿಸಂತ ಆ ಶುದ್ಧತೆ ಇರುವಂತ ಹೃದಯದಲ್ಲಿನ. ಹಲವಾರು ಪ್ರಪಂಚದ ಆಲೋಚನೆಗಳು ತುಂಬಿಸಿರೋದ ಹೃದಯಕ್ಕೆ ಇದು ಯಾವುದೂ ಹೋಗಿ ಸೇರಲ್ಲ ನೋಡಿ. ಗಲಾತಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ. ಗಲಾತ್ಯ 4:8. ಪೂರ್ವಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರೆಲ್ಲರುಗಳಿಗೆ ಅಧೀನರಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾವು ನೋಡಿ, ನಮ್ಮ ಹಳೆ ಕಾಲದ, ನಾನು ಹೇಳ್ತಾ ಇರೋದಿಲ್ಲ ನಿನ್ನೆ ತಂಗ ಇಲ್ಲದ್ರೆ ಇವತ್ತು ಈ ಸಮಯ ತಂಗ ಇರೋದು ಕಾರ್ಯಗಳು ಬಿಟ್ಬಿಡಿ. ಯಾಕೆಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಈ ತರ ಯೋಜನೆಗಳೆಲ್ಲ ಇರುವಾಗ ಏನಾಗುತ್ತೆ ಅಂತ ಹೇಳಿ, ಅದು ಪೂರ್ವಕಾಲ ಆಯ್ತು. ಪೂರ್ವಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ಎಲ್ಲ ತಿಳ್ಕೊಂಡಿದ್ರು ನಿಜವಾದಲ್ಲೂ ಇರೋದ ಜ್ಞಾನ ನಮ್ಮಲ್ಲಿ ಬೆಳೆಯಲಿಲ್ಲ. ಅದಕ್ಕೋಸ್ಕರವನ್ನೇ ಪ್ರಾಪಂಚಿಕವಾಗಿರೋದು ಆ ತರ ಕೃತ್ಯಗಳ ಹಿಂದೆ ನಾವು ಹೋಗಿರೋದು. ಇವತ್ತಾದ್ರೂ ನೋಡಿ, ದೇವರಲ್ಲದವುಗಳಿಗೆ ಅಧೀನರಾಗಿದ್ದೀರಿ ಅಂದ್ರೆ ಈ ಆಸೆ ಪಾಸೆಗಳಿಗೆ, ನಮ್ಮ ಈ ರೀತಿಯಲ್ಲಿದ್ದು ಚಿಂತೆಗಳಿಗೆ ನಾವು ಅಧೀನರಾಗುವಾಗ ಅದು ದೇವರ ವಿರುದ್ಧವಾಗುತ್ತೆ. ವಿಗ್ರಹಾರಾಧನೆ ಮಾಡುವಂತ, ಇಲ್ಲಾಂದ್ರೆ ವಿಗ್ರಹಾರಾಧನೆ ಆ ಪಾಪಕ್ಕೆ ನಾವು ಅಧೀನರಾಗ್ತೀವಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ನಾವೆಲ್ಲ ಕ್ರಿಶ್ಚಿಯನ್ಸು, ಎಲ್ಲರೂ ದೀಕ್ಷಾಸನ ತಗೊಂಡಿದ್ದಾರೆ, ಪವಿತ್ರಾತ್ಮ ಪ್ರಭಾವ ನಮ್ಮಲ್ಲಿದೆ ಅಂತ ನಂಬ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಭಾನುವಾರನು ಸಭೆಗೆ ಹೋಗ್ತೀವಿ, ನಾವು ಎಲ್ಲ ಕಾರ್ಯಗಳಿರುತ್ತೆ. ಆದ್ರೆ
ಆಂತರಿಕವಾಗಿ ಇಲ್ಲಾಂದ್ರೆ ನಾವು ನಮ್ಮ ಮನೆಗೆ ಬಂದಾದ್ಮೇಲೆ ಇಲ್ಲ ಆಂತರಿಕವಾಗಿ ನಾವು ಮಾಡುವಂತ ಸಂದರ್ಭದಲ್ಲಿ ನೋಡಿ ಇವುಗಳನ್ನ ಬಿಟ್ಟು ಇವುಗಳನ್ನು ಬಿಟ್ಟು ಅಂತ ಹೇಳಿದ್ರೆ ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಅಂದ್ರೆ ಈ ಕೆಟ್ಟ ಕಾರ್ಯಗಳೆಲ್ಲ ಬಿಟ್ಟು ನಾವಿನ್ನೂ ಸತ್ತಿಲ್ಲ, ಬದುಕಿದ್ದೇನೆ. ಇನ್ನು ಮುಂದೆ ಹೆಂಗ್ ಬದುಕಬೇಕು ಅಂದ್ರೆ ದೇವರ ಆತ್ಮನಲ್ಲಿ ಬದುಕಬೇಕು. ದೇವರಾತ್ಮನ ನಮ್ಮಲ್ಲಿ ಕಾರ್ಯ ಮಾಡಬೇಕು, ಕಾರ್ಯದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಇವುಗಳು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧನೆಂದಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ವೋ. ನೋಡಿ, ಇಲ್ಲಿ ತಿಳ್ಕೊಬೇಕಾಗಿರೋದು ಒಂದು ವಿಷಯ ಅಂತ ಹೇಳಿದ್ರೆ ನಾವೆಲ್ಲ ಪರಲೋಕ ಹೋಗ್ತಂದು ಎಲ್ಲರೂ ಅನ್ಕೊಂಡಿದ್ದಾರೆ ಅಲ್ವಾ. ದೀಕ್ಷಾಸ್ನಾನ ಹೊಂದಿರೋರನ್ನು ಈ ಎಲ್ಲಾ ರೀತಿಯಲ್ಲಿ ದೇವರ ಮಕ್ಕಳಾಗಿದೆ ಅಂತ ನಂಬ್ಕೊಂಡು, ನಾನು ಹೇಳಿದ್ರೆ ಆಗಲೇ ಈ ಸಭೆಯಲ್ಲಿ ಹೋಗುವ ಅಷ್ಟು ಚಂದಾಗಿರುತ್ತೆ, ತುಂಬಾ ಚೆನ್ನಾಗಿ ಮಾತುಗಳಲ್ಲಿ ಅಲ್ಲಿ ಇರೋರಿಗೆಲ್ಲ ಮಾತಾಡೋದು ನೋಡ್ಬೇಕು, ಅಯ್ಯೋ ಇಷ್ಟು ಒಳ್ಳೆ ವ್ಯಕ್ತಿ ಬೇರೆ ಯಾರು ಇಲ್ಲ ಅಂದ. ಆದ್ರೆ ಕುಟುಂಬದಲ್ಲಿ ಆ ಮನುಷ್ಯನ ಹೃದಯದಲ್ಲಿ, ಆ ವ್ಯಕ್ತಿಯ ಹೃದಯದಲ್ಲಿ ಆಗುವಂತ ಆಲೋಚನೆಗಳು ಇದೇ ಹೇಳಿದು. ಇಲ್ಲಿ ದೇವರು 50% ದೇವರ ಕಾರ್ಯವನ್ನು ಮಾಡಿ ನಮಗೆ ಆಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ, ಬದುಕಬೇಕಾಗಿರೋದು ಎಲ್ಲ ಅವಸ್ಥೆಯನ್ನು ಕೊಟ್ಟಿದ್ದಾರೆ. ಆದ್ರೂ ದೇವರಿನ್ನು ನಮಗೆ ಏನು ಕೊಟ್ಟಿಲ್ಲ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ದೇವರ ಕೆಲಸ ಎಲ್ಲ ದೇವ್ರ ಮುಗ್ದಾಯ್ತು, ಇನ್ನು ಉಳಿದಿರೋದು 50% ಅಂದ್ರೆ ದೇವರಿಗೆ ನಮ್ಮನ್ನೇ ದೇಹದಿಂದ ಆತ್ಮನಿಂದ ನಮ್ಮನ್ನೇ ದೇವರಿಗೆ ಒಪ್ಪಿಸಿ ಕೊಡ್ಬೇಕಾಗಿರೋ ಕೆಲಸ ನಮ್ದು. ಇದರಲ್ಲಿ ಇನ್ನೂ 25% ಆಗಿರುತ್ತೆ. ಯಾವುದು? ಪ್ರಾರ್ಥನೆ ವಿಷಯದಲ್ಲಿ, ದೇವರ ವಾಕ್ಯ ಓದೋ ವಿಷಯದಲ್ಲಿ, ಇಲ್ಲಾಂದ್ರೆ ದೇವ್ರ ಕುಟುಂಬ, ಇದೆಲ್ಲ ಆಗಿರುತ್ತೆ. ಆದ್ರೆ ಈ ಬಾಕಿ ಇರೋದು 25% ಇದೆಯಲ್ಲ, ಇದು ನಮ್ದು ಪರ್ಸನಲ್ ಗಂಡಾಗಿ ನಾವು ಇಟ್ಕೊಂಡಿರ್ತೀವಿ. ಇದು ಯಾರಿಗೇನು ಹೇಳಲ್ಲ. ನಮ್ಮ ಕೆಟ್ಟತನ ಇರ್ಬೋದು, ನಾವು ಮೊಬೈಲಲ್ಲಿ ನೋಡುವಂಥ ಕಾರ್ಯಗಳಿರ್ಬೋದು, ಇಲ್ಲಾಂದ್ರೆ ಬೇರೆಯವರಿಗೆ ನಾವು ಮಾತಾಡೋಂಥ ವಿಷಯ ಇರ್ಬೋದು, ಇಲ್ಲಾಂದ್ರೆ ಬೇರೆಯವ್ರ ಮೇಲೆ ಇರೋದಂತ ನಾವು ಚಾಡಿ ಹೇಳೋಂಥ ವಿಷಯ, ಇದೆಲ್ಲವನ್ನು ಈ 25% ಬರುತ್ತೆ. ಕಳೆದ ಭಾಗದಲ್ಲಿ ನಾನು ಹೇಳಿದೆ, ಒಂದು ಬಿಳಿ ಬಟ್ಟೆ ಹಾಕಿದ್ರೆ ಎಲ್ಲಾದ್ರೂ ಒಂದು ಕಪ್ಪು ಚುಕ್ಕಿ ಬಿದ್ರೂ ಕೂಡ ಅದು ಎದ್ದು ಕಾಣಿಸುತ್ತೆ. ಆದ್ರೆ ನಮ್ಮ ನೆನಪೇನಂತ ಹೇಳಿ, ಇಷ್ಟು ಸಣ್ಣದಲ್ವಾ, ಅದೇನು ದೊಡ್ಡ ವಿಷಯ, ಇಷ್ಟು ಬಿಳಿಯಾಗಿ ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ ಅಂತ. ಅಂದ್ರೆ ನಾನು ಮಾಡಿದ ಒಳ್ಳೆ ಕಾರ್ಯಗಳು ಮಾತ್ರ ದೇವರಿಗೆ ಗೊತ್ತಾಗುತ್ತೆ. ನಾನು ಮಾಡಿರೋದು ಬಾಕಿ ನನ್ನ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇರೋದಾಗಲಿ, ನಾನು ನೋಡುವಂಥ ಕಾರ್ಯಗಳಾಗಲಿ ಯಾರಿಗೇನು ಗೊತ್ತಾಗಲ್ಲ ಅಂತ. ಸೂಕ್ಷ್ಮವಾಗಿ ದೇವರ ರಾಜ್ಯ ಅಂತ ಹೇಳುವ ಪ್ರಿಯರೇ ಸಾಧಾರಣ ಒಂದು ಕಾರ್ಯವಲ್ಲ, ಸಾಧಾರಣ ಒಂದು ವಿಷಯ ಅಲ್ಲ. ಅದು ಪವಿತ್ರಾತ್ಮನ ನಮಗೆ ಕೊಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ ಸಾಧಾರಣ ವಿಷಯವಲ್ಲ. ಸಾಧಾರಣ ವಿಶ್ವಾಸಿಗೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಈ 75%, 50% ದೇವರದಾಯ್ತು, 25% ಒಪ್ಸಾಯ್ತು, ಇನ್ನು ಉಳಿದ್ರದ್ದು 25% ಇದೆ. ಇಲ್ಲಿನೇ ಗಲಾಟೆ ಆಗ್ತಾ ಇರೋದು. ಪಾಪಗಳು, ವಿಗ್ರಹಾರಾಧನೆ ಅಂತ ಹೇಳುವಂತ ತಪ್ಪುಗಳೆಲ್ಲ ಬಂದು ಸೇರ್ತಾ ಇರೋದು 25% ಪ್ರಿಯರೇ. ಅದರಲ್ಲಿ 10%, 5% ಉಳಿದನ್ನು ಕೂಡ ಇಡೀ ದೇಹವನ್ನು ನಾಶ ಮಾಡುವಂತ, ಇಡೀ ಜೀವನವನ್ನು ನಾಶ ಮಾಡಂದ. ಆ ಪರಲೋಕ ಎಂದಿರೋದು ಕಾನ್ಸೆಪ್ಟ್ ನಮಗೆ ಗೊತ್ತು. ಆದ್ರೆ ನರಗಾಗ್ನಿ ಅಂದಿರೋದ ಕಾನ್ಸೆಪ್ಟ್ ಇದೆಯಲ್ಲ, ಈ ಪ್ರಪಂಚದಲ್ಲಿ ಇವತ್ತು ನಾನು ಹೇಳ್ತಿದ್ದೀನಲ್ಲ, ನನ್ನ ಕೇಳಿಸ್ಕೊಂಡ ಪ್ರಿಯ ಸಹೋದರರೇ, ಇವತ್ತು ಯಾರಿಗಾದ್ರೂ ನಮಗೆ ಒಂದು ಸಣ್ಣದಾಗಿ ಒಂದು ಕಾಲು ನೋವು ಬಂದ್ಬಿಟ್ವಿ, ರಾತ್ರಿ ಮಲಗಿದ್ರೆ ನಾಳೆ ಬೆಳಿಗ್ಗೆ ಎದ್ದು ಹೋಗ್ಲಿಕ್ಕೆ ಆಗಲ್ಲ, ಕಾಲು ಒಂದ್ ಕಡೆ ಕೊಳ್ತು ಹೋಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ದಿವಸ 2 ದಿವಸ ನಮಗೆ ಆ ನೋವು ತಡ್ಕೊಳ್ಳಿಕ್ಕೆ ನಮ್ಗೆ ಆಗಲ್ಲ. ಅವ ನರಗಾಗ್ನಿ ಹೆಂಗಿರುತ್ತೆ ಹೇಳಿ. ಸಾಯದಾದ್ರೆ ಪರವಾಗಿಲ್ಲ, ಎಷ್ಟೋ ವರ್ಷಗಳು ಸಾಯದಲ್ಲೇ ಆ ನೋವು ಹಿಂಗೆ ತಡ್ಕೊಂಡು ಆ ನೋವಲ್ಲಿನೇ ಜೀವಿಸು ಅಂತ ಅಲ್ಲ ಅದು. ಆದ್ರೆ ಅದ್ ನೋವು ಕಂಪ್ಲೀಟ್ ಅನುಭವಿಸಬೇಕಾಗಿರೋದು. 1 ನಿಮಿಷ ಯೋಚನೆ ಮಾಡಿ, ನಮ್ಮ ಹೃದಯದಲ್ಲಿ ಇರೋದೊಂದು ಸಣ್ಣ ಪುಟ್ಟ ಆಲೋಚನೆಗಳಿಂದ, ನಮ್ಮ ಮೊಬೈಲಿಂದ ಮಾಡುವಂತ ಸಣ್ಣ ಪುಟ್ಟ ಕಾರ್ಯಗಳಿಂದ ಬೇಕಾದ್ರೆ ನಮಗೆ ಅದು ರಿಜೆಕ್ಟ್ ಮಾಡ್ಬೋದಿತ್ತು, ಬೇಕಾದ್ರೆ ನಮಗೆ ಅದು ಅವಾಯ್ಡ್ ಮಾಡ್ಬೋದಿತ್ತು, ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು ನಾವು ನಿಲ್ಲಿಸ್ಬೋದಿತ್ತು, ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ನಾವು ನಿಲ್ಲಿಸ್ಬೋದಿತ್ತು, ಇನ್ನೊಬ್ಬರ ಜೊತೆ ಜಗಳ ಮಾಡೋದು ನಾವು ನಿಲ್ಲಿಸ್ಬೋದಿತ್ತು. 1 ಸೆಕೆಂಡ್ ಮನಸ್ಸು ಮಾಡಿದ್ರೆ, 1 ಸೆಕೆಂಡ್ ಯೋಚನೆ ಮಾಡಿದ್ರೆ. ಪ್ರಿಯರಿ, ಇಲ್ಲಿ ಪವಿತ್ರಾತ್ಮ ಪ್ರಭಾವ ಪ್ರಕಟವಾಗ್ತಾ ಇರೋದು ಇಲ್ಲಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡಿದಲ್ಲ, ಕ್ರಿಸ್ತನ, ಇದು ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಾಕ್ಯ. ರೋಮ 14:17. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಥ್ಯಾಂಕ್ ಯು. ಪವಿತ್ರಾತ್ಮನಿಂದಾಗುವ ಆನಂದ. ಇಲ್ಲಿ ನೋಡಿ,
ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಅಂತ ಹೇಳುವಾಗ ಈ ಶರೀರ ಹಿಂಗಿರ್ಬೇಕು, ಆರೋಗ್ಯ ಇರ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದು ಆಹಾರ ಪದಾರ್ಥಗಳು, ಊಟ ಮಾಡಬೇಕು, ತಿನ್ಬೇಕು, ಇದ್ರ ಬಗ್ಗೆ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಹೇಳ್ತಾರ ಅಂತ ಹೇಳಿದ್ರೆ ಇದೇ ದೇವರಂತ ಅನ್ಕೊಂಡು ಯಾವಾಗಲೂ ಈ ತಿನ್ನದ ಬಗ್ಗೆ ಕುಡಿಯೋದ ಬಗ್ಗೆ ಯೋಚನೆ ಮಾಡುವಂತ ವ್ಯಕ್ತಿಗಳಿಗೆ ಇಲ್ಲಿ, ಯಾಕಂದ್ರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಅಂದ್ರೆ ದೇವರ ರಾಜ್ಯ ಅಂತ ಕಾನ್ಸೆಪ್ಟ್ ಅದಲ್ಲ. ಭೂಮಿಯಲ್ಲಿ ತಿನ್ನಲಿಕ್ಕೋಸ್ಕರ ಈ ನಮ್ಮ ಅಪ್ಪನಿಗೆ ನಮ್ಮ ತಾತ ಕೆಲವೊಮ್ಮೆ ಹೇಳ್ತಾ ಇದ್ರು, ಇವನು ತಿನ್ನಲಿಕ್ಕೆ ಹುಟ್ಟಿರೋವನು, ತಿನ್ನಲಿಕ್ಕೆ ಬದುಕ್ತಾ ಇರೋವನು, ನಾನು ಬದುಕಲಿಕ್ಕೋಸ್ಕರ ತಿಂತಾ ಇರೋವನಂತ. ಎರಡು ವ್ಯತ್ಯಾಸ ಗೊತ್ತಾಯ್ತಾ? ಒಬ್ರು ಊಟ ಮಾಡ್ಲಿಕ್ಕೆ ಎಷ್ಟು ತಿಂದ್ರು, ಇಲ್ಲ ನಮ್ಮಪ್ಪ ತುಂಬಾ ಊಟ ಮಾಡೋರು, ಅದು ವಿಷಯ ಬೇರೆ. ಏನೇನು ಫಸ್ಟ್ ಇಂಪಾರ್ಟೆನ್ಸ್ ಊಟಕ್ಕೆ ಚೆನ್ನಾಗಿರ್ಬೇಕು, ಮಟನ್ ಇರ್ಬೇಕು, ಅದರಲ್ಲಿ ಇದಿಲ್ಲ. ನಮ್ಮ ತಾತ ಹಂಗಲ್ಲ, ಎಷ್ಟು ಬೇಕೋ ಅಷ್ಟು ಅದು ರುಚಿಯಾಗಿರ್ಬೇಕು, ಅವ್ರಿಗೆ ಅದೇ ಲೆಕ್ಕದಲ್ಲಿ ಇದ್ದಿದ್ದು. ಇಲ್ಲಿ ನೋಡಿ, ಅಂದ್ರೆ ಪ್ರಪಂಚದಿಗಾಗಿರೋದು ಕಾರ್ಯಗಳು ನಮ್ಗೆ ಎಷ್ಟು ಬೇಕೋ ಅಷ್ಟೇ ಬೇಕು. ಆದ್ರೆ ಅದು ಯಾವತ್ತೂ ದೇವರ ಸಮಯಕ್ಕಿಂತ ಹೆಚ್ಚಾಗಿ, ದೇವರ ಇಂಪಾರ್ಟೆನ್ಸ್ಗೆ ಹೆಚ್ಚಾಗಿ ಪ್ರಾತಿನಿಧ್ಯ ಕೊಡಬಾರದು ಅಂತ ಹೇಳ್ತಾ ಇರೋದು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 7ನೇ ವಾಕ್ಯ. ಅವರಲ್ಲಿ ಕೆಲವರು ಅವರು ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದೇ ಅಲ್ಲ. ನೀವು ವಿಗ್ರಹಾರಾಧಕರಾಗಿರಬೇಡಿರಿ. ಇಲ್ಲಿ ಹೇಳೋದಂತ ವಿಷಯದಲ್ಲಿ ಇಲ್ಲಿ ವಿಗ್ರಹ ಅಂತ ಹೇಳ್ತಾ ಇರೋದು ಒಂದು ಸಿಂಬಾಲಿಕ್ ಆಗಿ ನಾವು ಯೋಚನೆ ಮಾಡೋಣ. ಇಲ್ಲಿ ವಿಗ್ರಹ ಅಂತ ಹೇಳ್ತಾ ಇರೋದು ಮೇನ್ ಆಗಿ, ಮುಖ್ಯವಾಗಿ ಅಲ್ಲಿ ಇಂಪಾರ್ಟೆನ್ಸ್ ಏನಕ್ಕೆ ಕೊಟ್ರಿ ಅಂದ್ರೆ ಆ ತಿನ್ನದಲ್ಲಿನು, ಕುಡಿಯದಲ್ಲಿನು, ಕುಣಿಯದಲ್ಲಿನು. ನೋಡಿ, ತಿನ್ನದು, ಕುಡಿಯೋದು, ಕುಣಿಯೋದು ಅಂದ್ರೆ ಅವರವರ ಶರೀರ ಅಭಿಲಾಷೆಗಳ ಹಿಂದೆ ಹೋಗ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ರು, ನೀವು ಹಂಗೆ ಇರಬಾರದು, ಪವಿತ್ರಾತ್ಮ ಪ್ರಭಾವ ಇರೋಂಥ ವ್ಯಕ್ತಿಗಳಾಗಿ ನೀವು ಯಾವತ್ತೂ ಹಂಗೆ ಇರಬಾರದು ಅಂತ ಹೇಳಿ. ನೋಡಿ, ವಿಗ್ರಹ, ಇದೇ ವಿಷಯದಲ್ಲಿ ಇನ್ನೊಂದಿದೆ. ಈ ಕೆಲವೊಂದು ಈ ಆಲಯದಲ್ಲಿ ದೇವಸ್ಥಾನ ಇರ್ಬೋದು, ಬೇರೆ ಯಾವ್ದಾದ್ರು ಕಡೆ ಅನ್ಯ ಜನಾಂಗದ ಜೊತೆ ಈ ಜೋಡ ಒಂದು ವಿಷಯದಲ್ಲಿನೂ ಇಲ್ಲಿ ನೋಡಿ, ಪೌಲನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ರಿಂದ 12 ತನಕ ಒಂದ್ಸರಿ ಓದ್ಕೊಳ್ಳೋಣ. ಆದರೂ ಈ ನಿಮ್ಮ ಸ್ವಾತಂತ್ರ್ಯವು ನಂಬಿಕೆಯಲ್ಲಿ ಬಲವಿಲ್ಲದವರಿಗೆ ಒಂದು ವೇಳೆ ವಿಘ್ನವಾದೀತು, ಎಚ್ಚರಿಕೆಯಾಗಿರ್ರಿ. ಜ್ಞಾನಿಯಾದ ನೀನು ವಿಗ್ರಹಾಲಯದಲ್ಲಿ ಊಟಕ್ಕೆ ಕೂತಿರುವಾಗ ನಿರ್ಬಲವಾದ ಮನಸ್ಸುಳ್ಳ ಸಹೋದರನು ಕಂಡರೆ ಅವನು ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದಕ್ಕೆ ಧೈರ್ಯ ತಂದುಕೊಂಡನಲ್ಲವೇ? ಹೀಗೆ ಆ ಬಲಹೀನನು ನಿನ್ನ ಜ್ಞಾನದಿಂದ ನಾಶವಾಗುತ್ತಾನೆ. ಅವನು ಸಹೋದರನಲ್ಲವೇ? ಅವನಿಗಾಗಿಯೂ ಕ್ರಿಸ್ತನು ತನ್ನ ಪ್ರಾಣ ಕೊಟ್ಟವನಲ್ಲವೇ? ಹೀಗಿರಲಾಗಿ ಸಹೋದರರಿಗೆ ಪಾಪ ಮಾಡಿ ಅವರ ನಿರ್ಬಲವಾದ ಮನಸ್ಸನ್ನು ನೋಯಿಸಿ ಕ್ರಿಸ್ತನಿಗೆ ಪಾಪ ಮಾಡುವವರಾಗುತ್ತೀರಿ. ಸಾಕು. ಇಲ್ಲಿ ನೋಡುವಂತ ಒಂದು ಸಂಗತಿ, ನಿಮಗೆ ನಾನು ಇದು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಆದ್ರೆ ಇಲ್ಲಿ ಹೇಳುವಂತ ಒಂದು ವಿಷಯ ಅಂತ ಹೇಳಿದ್ರೆ, ಹೀಗೆ ವಿಗ್ರಹಾಲಯದಲ್ಲಿ ಇಲ್ಲಾಂದ್ರೆ ವಿಗ್ರಹ ಸಂಭ್ರಮ, ಇಲ್ಲಾಂದ್ರೆ ಆ ಒಂದು ಸಂದರ್ಭದಲ್ಲಿ, ಆ ಒಂದು ಜಾಗದಲ್ಲಿ ದೇವರ ವಿಶ್ವಾಸಿಗಳಾಗಿರುವಂತ, ಸತ್ಯ ದೇವರಲ್ಲಿ ನಂಬಿಕೆ ಇರುವಂತ ವ್ಯಕ್ತಿಗಳು ಇರಬಾರದು. ಇದು ಅವತ್ತಿನ ಕಾಲದಲ್ಲಿ ಹೇಳೋದೊಂದು ವಿಷಯ. ಆದ್ರೆ ಪ್ರಿಯರ, ನಾನು ಇವತ್ತು ಹೇಳಲಿಕ್ಕೆ ಬಂದಿರೋ ವಿಷಯ ಅಂತ ಹೇಳಿದ್ರೆ, ಸತ್ಯವಿಶ್ವಾಸಿಯಾಗಿ ಇವನ್ ಹಿರಿಯರು ಇರ್ಬೋದು, ಸೇವಕರು ಇರ್ಬೋದು, ಇಲ್ಲ ಸಾಧಾರಣ ವಿಶ್ವಾಸ ಇರ್ಬೋದು, ಈ ವಿಶ್ವಾಸಿಗಳು ಕ್ರಿಸ್ತಿಯ ಜೀವನಕ್ಕೆ ವಿರುದ್ಧವಾಗಿ, ಪವಿತ್ರಾತ್ಮನ ಜೀವನಕ್ಕೆ ವಿರುದ್ಧವಾಗಿ ದೇಹಾಭಿಲಾಷೆಗಳ ಹಿಂದೆ ಈ ತರ ಯಾವ್ದಾದ್ರೂ ಒಂದು ಕಾರ್ಯ ಮಾಡೋದು, ಯಾರಾದ್ರೂ ಮನಸ್ಸಿಂದ ಅಷ್ಟು, ಇನ್ನು ಈಗಷ್ಟೇ ದೀಕ್ಷಾಸ್ನಾನ ತಗೊಂಡು ರಕ್ಷಣೆ ಹೊಂದಿ ಬಂದಿರೋಂಥ ಒಂದು ವ್ಯಕ್ತಿ ನೋಡುವಾಗ, ಇವರು ಅಷ್ಟು ವರ್ಷದಿಂದ ಸೇವೆ ಮಾಡ್ತಾರವರು, ಅಷ್ಟು ವರ್ಷದಿಂದ ವಾಕ್ಯ ಹೇಳ್ತಾರವರು, ಇವರು ದೇವ ಸೇವಕನಾಗಿರುವ ಇವರು ಈ ರೀತಿಯಲ್ಲಿ ಮಾಡುವಾಗ ನಾನ್ ಮಾಡೋದಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ, ಆ ಬೆಲಹೀನನ್ನು ನಿನ್ನ ಜ್ಞಾನದಿಂದ ನಾಶವಾಗುತ್ತಾನೆ. ಅಂದ್ರೆ ನಮ್ಮನ್ನ ನೋಡಿ ವಿಶ್ವಾಸಿಗಳು ಯಾರನ್ನು ನಮ್ಮನ್ನ ಮಾದರಿಯಾಗಿ ತಗೊಂಡು ಈ ಕೆಟ್ಟ ಕೆಲಸ ಅವನಿಗೆ ಮಾದರಿಯಾಗಿ ನಾವು ತೋರಿಸಬಾರದು, ಇಲ್ಲಾಂದ್ರೆ ನಾವು ಮಾಡಬಾರದು. ತೋರಿಸಬಾರದು ಅಂತ ಹೇಳಿದ್ರೆ ಯಾರಿಗೆ ನೋಡದಲ್ಲೇ ಮಾಡಬಹುದು ಅಂತಲ್ಲ, ನಾವು ನಮ್ಮ ಜೀವನದಲ್ಲಿ ಯಾವ ಕಾರಣದಲ್ಲಿನೂ ಈ ತರ ವಿಷಯಗಳು ಅಳವಡಿಸಬಾರದು. ಹಂಗ ಬಂದ್ರೆ ಇಲ್ಲಿ ನೋಡಿ,
ಅವನು ಸಹೋದರನಲ್ಲವೇ? ಅವನಿಗಾಗಿಯೂ ಕ್ರಿಸ್ತನು ತನ್ನ ಪ್ರಾಣ ಕೊಟ್ಟೆ. ನನಗೆ ಒಬ್ರಿಗೋಸ್ಕರ ಅಲ್ಲ, ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ರಕ್ಷಿಸಲ್ಪಡ್ಬೇಕಂತ ಹೇಳಿಬಿಟ್ಟು ರಾದ ಯೇಸು ಕ್ರಿಸ್ತನು ತನ್ನ ಶರೀರವನ್ನು ರಕ್ತವನ್ನು ಕೊಟ್ಟಿರೋದು. ಕನ್ನಡ ವಾಕ್ಯದಲ್ಲಿ ಹೀಗಿರಲಾಗಿ ಸಹೋದರರಿಗೆ ಪಾಪ ಮಾಡಿ ಅವರ ನಿರ್ಬಲವಾದ ಮನಸ್ಸನ್ನು ನೋಯಿಸಿ ಕ್ರಿಸ್ತನಿಗೆ ಪಾಪ ಮಾಡುವಂತ ವ್ಯಕ್ತಿಗಳು. ನೋಡಿ ಪ್ರಿಯರೇ, ನಾವೆಲ್ಲ ಯಾರಿಗೇನು ಏನು ಪಾಪ ಮಾಡ್ತಾ ಇಲ್ಲ. ನಮ್ಮ ದೇವರಿ ಅಂದ್ರೆ ನಾವಿಗೆ ತುಂಬಾ ಇಷ್ಟ, ನಮ್ಮ ಪ್ರಾಣ, ನಮ್ಮ ಜೀವ, ಎಲ್ಲ ರೀತಿಯಲ್ಲಿ ನಾವು ಅವರಿಗೆ ತುಂಬಾ ಇದಾಗಿರುವಾಗಲೂ ಸ್ವಂತ ಸಹೋದರನು ನಾವು ಮಾಡಿರೋದ್ರಿಂದ ಯಾವುದಾದ್ರೂ ತಪ್ಪುಗಳನ್ನು ನೋಡಿ, ನಮ್ಮ ಮಾತುಗಳು ಯಾವುದಾದ್ರೂ ನೋಡಿ, ನಮ್ಮ ಚಟ್ಟಗಳು ಯಾವುದಾದ್ರೂ ನೋಡಿ ಅದನ್ನೇ ಹಿಂಬಾಲಿಸಿದರೆ ಅವನು ವಿಗ್ರಹಾರಾಧನೆಗೆ ಒಳಪಡುವಂತ ವ್ಯಕ್ತಿ ಆಗುತ್ತೆ, ಆ ಪಾಪವನ್ನು ಮಾಡುವಂತ ವ್ಯಕ್ತಿ ಆಗುತ್ತೆ. ಅದು ನಮ್ಮಿಂದ ಆಗಿರೋದ್ರಿಂದ ಇಲ್ಲಿ ನೋಡಿ, ಕ್ರಿಸ್ತನಿಗೆ ಪಾಪ ಮಾಡುವರಾಗಿ ಯಾರಾಗುತ್ತಾರೆ? ನಾವು ಮಾದರಿಯಾಗಿ ನಡೀಬೇಕಾಗಿರೋದು, ಇದು ಮಾಡಬೇಕಾಗಿರೋದು. ಇಲ್ಲಿ ಹೇಳಬೇಕಾಗಿರೋದು ಒಂದು ವಿಷಯ ಏನಂತ ಹೇಳಿದ್ರೆ, ನಾವು ಯಾರನ್ನು ದೇವರ ದಾರಿಯಿಂದ ದೂರ ಹೋಗಬಾರದು, ದೇವರ ಪ್ರಭಾವದಿಂದ, ದೇವರಾತ್ಮನ ಪ್ರಭಾವದಿಂದ ದೂರ ಹೋಗಬಾರದು. ವಿಗ್ರಹಾರಾಧನೆ ಒಳಗ ನಮ್ಮ ಪ್ರಾಪಂಚಿಕವಾಗಿರೋ ದೇಹಾಭಿಲಾಷೆಗಳ ಹಿಂದೆ ನಾವು ಹೋಗಬಾರದು. ಅದು ಯಾರನ್ನು ನಾವು ಏನಾದ್ರೂ ಆ ಥರ ಹೋಗಿದ್ರೆ ಬೇರೆಯವರಿಗೇನು, ಕ್ರಿಸ್ತ ಯೇಸುವಿನಲ್ಲಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5 ಮತ್ತೆ 6ನೇ ವಾಕ್ಯ. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿಬಿಡಿರಿ. 6 ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪ್ರಿಯರೇ, ನಾನು ಇಷ್ಟೆಲ್ಲ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಇದೆಲ್ಲ ದೇವರಿಗೆ. ನೆಕ್ಸ್ಟ್ 2ನೇ ಬರವಣೆ ಅಂತ ಹೇಳುವಾಗ ನಮ್ಮನ್ನ ತುಂಬಾ ಪ್ರೀತಿಯಿಂದ ಕರ್ಕೊಂಡು ಹೋದ ಲೆಕ್ಕದಲ್ಲಿ ಯಾರು ನೋಡ್ಬೇಡಿ. ಅವತ್ತು ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರ್ಸಂತ ಯೇಸು ಕ್ರಿಸ್ತ ಹೇಳಿಕೊಡೋದು, ಆ ಲೆಕ್ಕ ನೋಡ್ಬೇಡ್ರಿ. ಇನ್ನೇನಿದ್ರು ನಾವು ಮಾಡುವಂತ ಎಲ್ಲ ಅವಕಾಶವನ್ನು ನಮಗೆ ಕೊಟ್ಟಾದ್ಮೇಲೆ ನಾವು ಮಾಡ್ಬೇಕಾಗಿರೋ ಕಾರ್ಯಗಳು ಮಾಡಿದೆಯೋ ಇಲ್ವೋ, ಇಷ್ಟೇ ದೇವರಿಗೆ ಬೇಕಾಗಿರೋದು. ಇಲ್ಲಿ ನೋಡಿ, ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಪ್ರಿಯರೇ ಇಲ್ಲಿ ನೋಡ್ಬೇಕಾಗಿರೋದು. ನಮ್ಮ ಮನಸ್ಸಲ್ಲಿ ಕೂಡ ಆದ್ರೂ ಕೂಡ ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ ಈ ಸಮವಾಗಿರೋದು ಯಾವುದಾದ್ರೂ ವಿಷಯ ಒಂದಿಷ್ಟ, ನಾನು ಹೇಳಿದಿಲ್ಲ, ನಾವೆಲ್ಲ ಬಿಳಿ ಬಟ್ಟೆಗಳು, ಒಂದಿಷ್ಟಾದ್ರೂ ಕಪ್ಪು ಚುಕ್ಕಿ ಅದ್ರ ಮೇಲೆ ಬಿದ್ದರೆ ದೇವರ ಮುಂದೆ ಅದೆಷ್ಟು ಘೋರವಾಗಿರೋದು ಪಾಪ ಆಗುತ್ತೆ, ಎಷ್ಟು ಘೋರವಾಗಿರೋದು ಒಂದು ಪನಿಷ್ಮೆಂಟ್ ನಮ್ಮ ಜೀವನದಲ್ಲಿ ತರುವಂಥದಕ್ಕೆ ಕಾರಣವಾಗುತ್ತೆ. ಯೋಹಾನನ್ ಬರೆದ ಸುವಾರ್ತೆ, ಅಲ್ಲ 1 ಯೋಹಾನನು 5ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಪ್ರಿಯರಾದ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳ್ರಿ. ಅಂದ್ರೆ ಈ ಆಶೆಗಳಿಂದ, ಈ ಆಸಪಾಸಗಳಿಂದ, ಈ ಭೂ ಸಂಬಂಧವಾದ ಭಾವಗಳಿಂದ ದೂರ ಇರಬೇಕು ಅಂತ ಹೇಳ್ತಾ ಇರೋದು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13 ಮತ್ತೆ 14ನೇ ವಾಕ್ಯ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಆದದರಿಂದ ಪ್ರಿಯ ಸಹೋದರರೇ, ವಿಗ್ರಹಾರಾಧನೆಯ ಗೊಡವೆಯನ್ನು ಸಂಪೂರ್ಣವಾಗಿ ತೊರೆದು ಬಿಡಿರಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ, ವಿಗ್ರಹಾರಾಧನೆಯಿಂದ ದೂರ ಹೋಗ್ರಿ ಅಂತ ಹೇಳ್ತಾ ಇರೋದು. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಕೆಲವೊಂದು ಪ್ರಶ್ನೆಗಳು ನಮಗೆ, ನಾನು ಹೇಳಿದ್ರೆ ಕೆಲವೊಂದು ಚಟ್ಟಗಳಾಗಲಿ, ಕೆಲವೊಂದು ವಿಷಯಗಳಾಗಲಿ ಮನುಷ್ಯನಿಗೆ ಪದೇ ಪದೇ ಬರುವಾಗ ಮನುಷ್ಯನ ಮನಸ್ಸು ಬಲಹೀನವಾಗಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲ ನಾನು ಎಷ್ಟು ಪ್ರಾರ್ಥನೆ ಮಾಡಿದನು, ನಾನು ಎಷ್ಟು ಇದು ಮಾಡಿದನು ಕೂಡ ನನಗೆ ಇಷ್ಟೇನೆ, ಇದು ಅನುಭವಿಸದೆ ನನ್ನ ವಿಧಿ ಅಂತ ಹೇಳಿಬಿಟ್ಟು ಅವ್ರ ಮನಸ್ಸು ಕುಗ್ಗಿ ಹೋಗುತ್ತೆ. ಇಲ್ಲಿ ಪ್ರಿಯರ ದೇವರು ಹೇಳ್ತಾ ಇರೋ, ದೇವರ ವಾಕ್ಯ ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ನಿಮಗೆ ತಡ್ಕೊಳ್ಳಿಕ್ಕೆ ಆಗದಲ್ಲಿರೋದು ಯಾವ ಸಂಕಟವಾಗಲಿ, ಯಾವ ರೋಗವಾಗಲಿ, ಯಾವ ದುಃಖವಾಗಲಿ, ಯಾವುದು ಕಷ್ಟ ಆಗಲಿ, ಯಾವುದು ದೇವರು ಕೊಡಲ್ಲ. ಯಾರಿಗೆ ಹೇಳಿ? ದೇವರ ಪ್ರಭಾವದಿಂದ, ದೇವರ ಇಚ್ಛಾನುಷ್ಠಾರವಾಗಿ, ಪವಿತ್ರಾತ್ಮನ ಕೃಪಾವರದಿಂದ ದೇಹದವಾಗಲಿ ಭೂ ಸಂಬಂಧವಾಗ ಭಾವಗಳ ಹಿಂದೆ ಯಾರು ಹೋಗಲ್ಲ, ಅವರನ್ನೇ ಕಾಪಾಡೋದು. ನಾವು ಏನ್ ಮಾಡ್ತಾರೆ ಅಂದ್ರೆ, ಈ ದೇವ್ರಿನ್ನು 50% ಕೊಡ್ಲಿ, ಆಮೇಲೆ ನಾವು ನಮ್ದು 50% ಹಾಕಿರಿ. ಈ 2 ದೋಣಿಯಲ್ಲಿ ಕಾಲಿಡ್ತಾರದ ಲೆಕ್ಕ ಇರುತ್ತಲ್ಲ, ಅರ್ಧ ಈ ಕಡೆ ಇರುತ್ತೆ. ದೇವ್ರ ಏನಾದ್ರು ಕೊಟ್ರೆ ದೇವ್ರ ಕಡೆಗೆ, ಇಲ್ಲ ಪ್ರಪಂಚ ಏನಾದ್ರು ಸಿಗಿದ್ರೆ ಪ್ರಪಂಚದ ಕಡೆ. ಈ ರೀತಿಯಲ್ಲಿ
ಎರಡು ಮನಸ್ಸುಳ್ಳವರಾಗಿ ನಾವಿರುವಾಗ ಪ್ರಿಯರು, ನಮ್ಮ ಪ್ರಾರ್ಥನೆ ಯಾವತ್ತೂ ಫಲ ಇರಲ್ಲ. ಆದ್ರಿಂದ ಇಲ್ಲಿ ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ಸಂಪೂರ್ಣವಾಗಿ ದೇವರಿಗಿಂತ ಹೆಚ್ಚಾಗಿರೋದು ಯಾವುದನ್ನು ನಮ್ಮ ಹೃದಯದಲ್ಲಿ ಆಗಲಿ, ನಮ್ಮ ಮನಸ್ಸಲ್ಲಿ ಆಗಲಿ, ನಮ್ಮ ಜೀವನದಲ್ಲಿ ಆಗಲಿ ಇರಬಾರ್ದು. ಎಲ್ಲ ದೇವರ ಕಡೆ, ದೇವರ ಇಚ್ಛಾನುಸಾರವಾಗಿ ನಮ್ಮ ಮನಸ್ಸನ್ನು, ನಮ್ಮ ಶರೀರವನ್ನು, ನಮ್ಮ ಭಾವಗಳನ್ನು ದೇವರಿಗೆ ಒಪ್ಪಿಸಿಕೊಡುವಾಗ ನಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ಳುವಂತ ದೇವರು ನಮಗೆ ತಡ್ಕೊಳ್ಳಿಕ್ಕೆ ಆಗದಲ್ಲಿ ಇರೋದು ಯಾವತ್ತೊಂದು ನೋವು ಕೊಡಲ್ಲ. ಏನೋ ಒಂದು ದೊಡ್ಡ ಕಾಯಿಲೆ ಬಂದಿದೆ ಅಂತ ಅನ್ಕೊಳ್ಳಿ, ಅದಕ್ಕೇನು ದೇವರೊಂದು ದಾರಿ ಕಂಡಿರ್ತಾರೆ. ಯಾವುದೋ ಒಂದು ದೊಡ್ಡ ಫಿನಾನ್ಷಿಯಲ್ ಕ್ರೈಸಿಸ್ ಬಂದಿದೆ ಅಂದ್ರೆ, ದುಡ್ಡಿನ ಹಣಕಾಸಿನ ವಿಷಯದಲ್ಲಿ ಕೆಲವರು ಇದ್ದಾರೆ, ದೇವರೇ ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇನ್ನೂ ನನಗೊಂದು ಮನೆ ಇಲ್ಲ, ನಾನು ಎಷ್ಟೋ ಕಾಲದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರಿಯರೇ, ತಾಳ್ಮೆಯಿಂದ ದೇವರ ನಂಬಿಕೆಯಲ್ಲಿ ನಮ್ಮನ್ನ ಗಟ್ಟಿಯಾಗಿ ನಿಲ್ಲಿಸ್ಲಿಕ್ಕೋಸ್ಕರ ಪವಿತ್ರಾತ್ಮನ ಕೃಪಾವರ ನಮಗೆ ಬೇಕಾಗಿರೋದು. ನಮ್ಮನ್ನ ಪ್ರಾರ್ಥನೆಯಲ್ಲಿ ನಿಲ್ಲಿಸ್ಲಿಕ್ಕೋಸ್ಕರ ಪವಿತ್ರಾತ್ಮ ಕೃಪಾವರ ಬೇಕಾಗಿರೋದು. ದೇವರ ದಾರಿಯಲ್ಲಿ ನಮ್ಮನ್ನು ನಡೆಸಲಿಕ್ಕೋಸ್ಕರ ಪವಿತ್ರಾತ್ಮ ಕೃಪಾವರ ಬೇಕಾಗಿರೋದು. ಆದ್ದರಿಂದ ಈ ವಿಗ್ರಹಾರಾಧನೆ ಸಬ್ಜೆಕ್ಟು ಇಲ್ಲಿ ಮುಗಿತಾ ಇದ್ದೇನೆ. ನೆಕ್ಸ್ಟ್ ಭಾನುವಾರ ದೇವರ ಚಿತ್ತವಾದ್ರೆ ನಾವು ಇನ್ನೊಂದು ಅದೇ ದೇಹದ ಅಭಿಲಾಷೆಗಳ ಬಗ್ಗೆ ಇನ್ನೊಂದು ಇದಕ್ಕೆ ಹೋಗೋಣ. ದೇವರ ಕೃಪೆಯಿಂದ ಈ ವಿಷಯಗಳೆಲ್ಲ ತಿಳಿದವರಾಗಿ, ಈ ನನಗೆ ಓದಿರೋದು ವಿಷಯಗಳು ಯಾರಾದ್ರೂ ಬರ್ಕೊಂಡಿದ್ರೆ ಈ ವಿಷಯಗಳೆಲ್ಲ ಇನ್ನೊಂದ್ಸರಿ ನೀವು ಮನೆಯಲ್ಲಿ ನೀವು ಓದಿ, ಅವಾಗ ನಿಮ್ಮಲ್ಲಿ ದೇವರು ಕೊಟ್ಟಂತ ಪವಿತ್ರಾತ್ಮ ಪ್ರಭಾವದಿಂದ ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ಆ ಪವಿತ್ರಾತ್ಮನ ನಿಮ್ ಜೊತೆ ಮಾತಾಡ್ತಾರೆ. ಪ್ರಿಯರೇ, ನಾವು ಫಸ್ಟ್ ಅಭ್ಯಾಸ ಮಾಡ್ಕೊಬೇಕು. ದೇವರ ವಿಶ್ವಾಸಿ ಫಸ್ಟ್ ಅಭ್ಯಾಸ ಮಾಡ್ಕೊಬೇಕಾಗಿರೋದು ಪವಿತ್ರಾತ್ಮನ ಜೊತೆ ಫಸ್ಟ್ ಮಾತಾಡ್ಲಿಕ್ಕೆ ಶುರು ಮಾಡಿ. ಪವಿತ್ರಾತ್ಮನ ಜೊತೆ ಫಸ್ಟ್ ನೀವು ಮಾತಾಡಿ, ಪವಿತ್ರಾತ್ಮನ ರಿಪ್ಲೈ ಕಿವಿ ಕೊಡಿ. ಪವಿತ್ರಾತ್ಮ ನಿಮ್ ಜೊತೆ ಮಾಡುವಾಗ ಇರೋದಂತ ಆತ್ಮ ಸಂತೋಷ ಇದೆಯಲ್ಲ, ಪವಿತ್ರಾತ್ಮನ ಕೊಡುವಂತ ಸಂತೋಷ. ಆಗಲೇ ನಾವೇನಂತ ಹೇಳಿದ್ರೆ, ನೀತಿಯಿಂದ ಉಂಟಾಗುವ ಪವಿತ್ರಾತ್ಮನ ಆನಂದ ಅದು ನಮ್ಮ ಜೀವನದಲ್ಲಿ ಬರಬೇಕು. ಮುಂದಿನ ದಿವಸಗಳಲ್ಲಿ ದೇವರ ಕೃಪೆಯಿಂದ ದೇವರ ಆಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಎಲ್ಲವನ್ನು ಕೊಟ್ಟು ನನ್ನನ್ನು ನಿಮ್ಮನ್ನೆಲ್ಲವರನ್ನು ದೇವರ ಅದೇ ರೀತಿಯಲ್ಲಿ ಪವಿತ್ರಾತ್ಮ ಆನಂದದಲ್ಲಿ ಜೀವಿಸುವ ಹಾಗೆ ಸಹಾಯ ಮಾಡಲಿ. ಈ ಅವಕಾಶವನ್ನು